ಅವ ಮಗಲನ್ ಮಾಸ್ತರ್ ಅಂದವ. ಏನಂದ? ನಾವೇನು ಎಕಡೆ ಕೈ ಮಾಡಲ್ಲ, ಎಕಡೆ ಕುಣದ್ಯಾಡಲ್ಲ, ಹೌದಾ? ನಾವೇನು ಅಂತವ್ರಲ್ಲ ಹಾ 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 ನಾ ಅನ್ನೋದದ. ಹೌದಾ? ನಾವು ಅಂತವ್ರಿಗೆ ಅಲ್ಲಕ್ಕೂ ಹೋಗಲ್ಲ. ಹೌದು. ಅಲ್ಲ ಕೆಲಸರಿ ಏನದತ್ತ ಚಲೋ ಮನುಷ್ಯ ಚಲೋ ಹೇಳ್ತಾರ. ಏನಪ್ಪ? ದೇವರನ್ನ ನಂಬಿ ಕೆಟ್ಟವರು ಜಗದಾಗ ಯಾರು ಇಲ್ಲ. ಹಾ ಹಾ ದೇವರನ್ನ ಕೆಣಕಿ ಭೂಮಿ ತಲೆ ಮ್ಯಾಲ ಯಾರು ಉಳ್ದೇ ಇಲ್ಲ. ಹೌದಪ್ಪ, ಉಳಿಯಾಂಗೂ ಇಲ್ಲ. ಯವ ಶಾಂತ ಕುಂದ್ರಿ. ಏ ಇವ ಹಡ್ದೋಗ್ಬಿಡ್ರೆ ಅಗಳೇ ಅದ ನುಚ್ಚಿನ ಗಡಿಗೆ ಹೊಡ್ಯಾದ ಎಷ್ಟು ಚಂದ ಕೇಳಕತ್ತಿದ್ರಿ, ಈಗ ಇದನ್ನ ಕೇಳಲ್ಲ ನೋಡು. ಅವರು ಪಾಪ ಗೌಡ್ರ ಬಾಳ ದಿವಸ ಕೂಡಿರ್ತಾರು, ಹೌದಿಲ್ಲ? ಮಾತಾಡ್ತಿರ್ತಾರ, ನಿಮ್ಗೆ ಕೂನಿತಿರ್ಬೇಕಲ್ಲ. ಏನಂತ? ಐ ಕಲ್ಲವಕ್ಕ ನಿನ್ ಗಂಡ ಕುಡಿತಾನ ಏನ್ ಬಿಟ್ಟಾನ? ತುಸು ಕುಡಿತಾನ? ಎಂತ ಚಲೋಕ ಗಂಗವಕ್ಕ ಕಲ್ಲವಕ್ಕ ಅದಕ್ಕೆ ಇರ್ಲಿ. ಹೌದು ಮಾಳವಣ್ಣ, ಏನಪ್ಪ? ಯಾವ ನಿಂಗರಾಯಿ ಮುತ್ಯಾನ ಪೌಳಿ ಒಳಗ ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಗುರು ಹಿರಿಯರಿಗೆ, ನನ್ನ ತಾಯಂದಿರಿಗೆ, ನನ್ನ ತಂಗಿದರಿಗೆ, ಅಣ್ಣ ತಮ್ಮಂದಿರಿಗೆ ಆದರೂ ಸಹಿತ ಹೌದಪ್ಪ ಹೌದಾ ಬಹುದ್ಯಾಳ ಸಂಘದಿಂದ 2ನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ ಸಲ್ಲಿಸಿಕೊಂಡು ಅದಕ್ಕೆ ಹೇಳುತ್ತಾರ. ಏನ್ರಿ ಗೌಡ್ರ ಹೇಳ್ತಾರು? ದೊಡ್ಡವರು ಏನತ್ರಿ? ನಂಬು ನಂಬು ಮನವೇ ಹಂಬಲಿಸಿ ಕೆಡಬೇಡ. ಏನೋ ನಂಬು ನಂಬು ಮನವೇ ಹಂಬಲಿಸಿ ಕೆಡಬೇಡ. ನಂಬು ನಂಬು ಮನವೇ ಹಂಬಲಿಸಿ ಕೆಡಬೇಡ. ಹೌದು. ಶಂಬನ ಒಲಮೆಗೆ ಮೂಲ ನಂಬಿಗೆಯೇ ಕಾರಣ ಅಂತ ಹೇಳಿದಾರ ಅವರು. ಯಾಕೆ ಹೇಳಿದ್ರಪ್ಪ ಇದೇ ಮಾತನ? ಇಟ್ಟು ಎಲ್ಲ ಇವತ್ತು ನಿಂಗರಾಯಿ ಮುತ್ಯಾನ ಪೌಳಿ ಒಳಗ ಕೂಡಿರಿ. ಹೌದಪ್ಪ ಕೂಡ್ಯಾರಲ್ಲ. ಹೌದಿಲ್ಲ? ಹೌದಾ? ಯಾಕೆ ಕೂಡ್ಯಾರ? ಸುಮ್ ಕೂಡ್ಯಾರ, ಕೆಲಸ ಇಲ್ಲ ಅವ್ರಿಗೆ. ಏಯ್ ಹಂಗಿರುದಿಲ್ಲ. ಹಂಗ್ರಿ? ಗುರುನಾಥನ ಮ್ಯಾಗ ಒಂದು ಭಕ್ತಿ ಇಟ್ಟು ಅವ್ರು ಎಲ್ಲ ಕೂತಾರಿವ. ಹೌದಪ್ಪ, ಮಾಯಾ ಪ್ರಪಂಚ ಎಲ್ಲ ಬಿಟ್ಟು ಕೂಡ್ಯಾರ ಅವ್ರು. ಇವತ್ತು ಎಲ್ಲ ತ್ಯಾಗ ಮಾಡ್ಯಾರ. ಹೌದಪ್ಪ. ಇವತ್ತು ಒಂದು ದಿನ ಗುರುನಾಥನ ಮ್ಯಾಗ ಭಕ್ತಿಯನ್ನ ಇಟ್ಟು ಸೇವಾ ಮಾಡ್ಬೇಕಂತ ತಿಳ್ಕೊಂಡು ಸೇವಾ ಮಾಡ್ಬೇಕಂತ ಬಂದಾರ. ಹೌದು. ಅದಕ್ಕೆ ಹೇಳ್ತಾರ, ಏನಪ್ಪ? ದೇವರನ್ನ ನಂಬಿ ಕೆಟ್ಟವರು ಜಗದಾಗ ಯಾರು ಇಲ್ಲ. ಹಾ ಹಾ ದೇವರನ್ನ ಕೆಣಕಿ ಭೂಮಿ ತಲೆ ಮ್ಯಾಲ ಯಾರು ಉಳ್ದೇ ಇಲ್ಲ. ಹೌದಪ್ಪ, ಉಳಿಯಾಂಗೂ ಇಲ್ಲ. ದೇವ್ರಿಗೆ ಎಷ್ಟು ನಂಬ್ತೀವಿ. ಹೌದಾ? ಖರೆ ಹೆಂಗದ ಮಾತ? ಹೆಂಗಪ್ಪ? ಬೇಡದಾಗ ಪಟ್ಟ ನಂಗ ಎಂದೂ ದೇವ್ರು ಯಾರಿಗೆ ಕೊಟ್ಟಿಲ್ಲ. ಹೌದಪ್ಪ ಹೌದಾ? ಎಲ್ಲ ಕೊಟ್ಟು ದೇವ್ರು ಯಾರಿಗೆ ಸುಮ್ಮ ಬಿಟ್ಟಾನೋ ಎಲ್ಲಾದ್ರಾಗ ಒಂದೊಂದು ರೀತಿ ಕಮ್ಮಿಟ್ಟಾನ. ಹೌದಪ್ಪ ಹೌದು. ಸುಖ ಕೊಟ್ಟ ದೇವ್ರನ್ನ ಯಾರು ಸುಮ್ ಬಿಟ್ಟಾನೋ, ಒಬ್ಬೊಬ್ರು ಬಾಳೆದಲ್ಲಿ ಒಂದೊಂದ್ ತರ ಡೊಂಕ್ ಮಾಡ್ಯಾರು. ಅದಕ್ಕ ಹೌದಾ? ಗುರುನಾಥನಲ್ಲಿ ಭಕ್ತಿ ಹಸನ ಆಗ್ಬೇಕಾಗ್ಯದ. ಹೌದಪ್ಪ ಹೌದು, ಆಗಬೇಕು. ಯಾವಾಗ ಭಕ್ತಿ ಹಸನ ಆತದ ಅವಾಗ ಅವಾಗ ನಿಮ್ಮ ಮನೆಗೆ ಸಾಕ್ಷಾತ್ ನಿಂಗರಾಯಿ ಮುತ್ಯ ಹುಡುಕ್ಯಾಡ್ಕೊಂಡು ಬರ್ತಾನೆ. ಇದು ಸತ್ಯದ ಮಾತದ. ಹೌದಪ್ಪ ಹೌದು, ಬರ್ತಾನ. ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ, ಹೌದಾ? ಈ ನಂಬಿಕೆ ಅನ್ನೋದು ಹೆಂಗ ಇರಬೇಕಪ್ಪ ಅಂತಂದ್ರ ದೇವರ ಮ್ಯಾಗ. ಹೆಂಗ್ರಿಪ್ಪ ದೇವ್ರ ಮ್ಯಾಲ? ಖರೆ ಹಾ ಹಾ ಈ ಜಗತ್ತದ ಒಳಗ ಭೂಮಿ ತಲೆ ಮ್ಯಾಗ ಬಾಳ ಮಂದಿ ಕೂನ ಉಳಿಸ್ಯಾರ. ಯಾರ್ಯಾರಪ್ಪ ಕೂನ ಉಳಿಸಿದವರು? ಹೇಮರೆಡ್ಡಿ ಮಲ್ಲಮ್ಮ, ಹೌದು. ಸತ್ಯವಾನ ಸಾವಿತ್ರಿ, ಹೌದು. ಮಡದ ಗಂಡನ ಪ್ರಾಣ ಹೊಳಿ ತಗೊಂಡ್ಲು. ಹೌದು. ಯಾಕ? ಯಾಕ? ಅಷ್ಟ ನಂಬಿಗೆ ದೇವ್ರ ಮ್ಯಾಗ ಆಕಿಗೆ ಇತ್ತು. ಇತ್ತಪ್ಪ ಇತ್ತು. ಅಂತಿಂತವರೆಲ್ಲ ಈ ಭೂಮಿ ತಲೆ ಮ್ಯಾಗ ಆಗಿ ಹೋಗ್ಯಾರ, ಹೆಸರು ಉಳಿಸಿ ಹೋಗ್ಯಾರ ಅವ್ರು. ಹೆಸರು ಉಳಿಸ್ಯಾರ. ಹೌದಾ? ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ, ಏನ್ರಿಪ್ಪ? ಇವತ್ತ ತಾವೆಲ್ಲರೂ ಬಹಳ ಚಂದ ಹರುಷಿಯಾಗಿ ಕೂಡಿರಿ. ಹೌದಾ? ಈಗಾಗಲೇ ಕಾರ್ಯಕ್ರಮ ಬಹಳ ಚಂದ ನಡೆದಾವ. ಹೌದು. ಅದಕ್ಕೆ ಯಾರೇ ಒಬ್ರು ಹಿರಿಯರ ಬಂದು ಹಿಂಗೆ ಹಾಡ್ಕೋತ ಹೋದ್ರಿ ಹಂಗ ಓದ್ತಮ್ಮ ಇದು ನಿಮ್ಮ ತಿಳಿದಂಗೆ ನೀವೇ ಹಾಡ್ಲಕತ್ತೀರಿ. ಸ್ವಲ್ಪ ಏನಾರೇ ಇತ್ತಂಡ ಏಯ್ ಹಾ ಇತ್ತಂಡಲ್ಲೋ ಸಂವಾದ. ಹಾ ಓಕೆ. ಏನಾರೇ ವಾದ ವಿವಾದಗಳನ್ನ ನಡೀಲಿ ಅನ್ನೋರು ಯಾರೇ ಇದ್ರೆ ಹಿಂಗೆ ನಡೆಸ್ರಿ ಅಂತ ಯಾರೇ ಒಬ್ರು ಬಂದು ಹೇಳ್ರಿ, ಹಂಗ ನಡೆಸೋದದ. ಕಮಿಟಿ ಅವ್ರು ಬರ್ರಿ. ಇಲ್ಲ ವಿಷಯ ಎರಡು ವಿಷಯ ಇಟ್ಟು ಮಾತಾಡ್ರಿ ಅಂದ್ರೆ ಹಂಗ ವಿಷಯ ಇಟ್ಟು ಮಾತಾಡ್ತೇವೆ. ಬರ್ರಿ ಕಕ್ಕ, ಯಾರು ಹಿರಿಯಾರ ಒಬ್ರು ಬರ್ರಿ, ಮೈಕ್ದಾಗ ಹೇಳ್ರಿ. ಬರ್ರಿ ಬರ್ರಿ. ಅಲ್ಲ ಹಿಂದೆ ಬಂದಾಗ ಮುತ್ತೇವ್ರು ನೀವೇ ಹೇಳಿದ್ರಿ, ಬರ್ರಿ ಬರ್ರಿ ಮುತ್ತಾರ, ಬರ್ರಿ ಮುತ್ತಾರ, ಬರ್ರಿ ಮುತ್ತಾರ. ಸರಿ ಮೈಕ್ ಕೊಡ್ರಿ. ಮಾತು ಬಾಳ ಬೇಡ, ಶಾರ್ಟ್ ಅಂಡ್ ಶೂಟ್. ಹಲೋ, ಸಭಿಕರಲ್ಲಿ ಸಭನೆ ಪ್ರಾರ್ಥನೆ. ಯಾವ ನನ್ನ ಆರಾಧ್ಯ ಗುರು ನಿಂಗರಾಯಿ ಮುತ್ಯನ ಕರ್ತೃ ಗದಿಯಾದರೂ ಸತ್ಯಕ್ಕೆ ನಾನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಯಾಕಂತ ಕೇಳಿದ್ರೆ, ಯಾಕ್ರಿ ಗೌಡ್ರ? ಬಡವನಿಗೆ ಬಲವಿಲ್ಲ, ನಾಲ್ವಿಗೆ ಎಲುವಿಲ್ಲ, ಎಲ್ಲೂ ಇಲ್ಲ, ಗಗನಕ್ಕೆ
ಜಂತಿ ಇಲ್ಲೋ ಸರ್ವಜ್ಞ ಅಂತ ಹೇಳ್ತಾರ. ಕರೆಯದಪ್ಪ ಮಾತಾ. ಈಗ ಹೌದು. ಆಕಾಶದೊಳಗೆ ಲಕ್ಷದ ಗಟ್ಲೆ ಚುಕ್ಕಿಗಳದಾವು. ಅವು ಏನವಪ್ಪ ಅಂತ ಕೇಳಿದ್ರ ಏನಪ್ಪ? ನಕ್ಷತ್ರಗಳದಾವ. ನಕ್ಷತ್ರಗಳು ನಕ್ಷತ್ರ ಲಕ್ಷಗಟ್ಲೆ ನಕ್ಷತ್ರಗಳದಾವ ಅದಾವ. ಆಕಾಶದೊಳಗೆ ಅದಾವಲ್ಲ. ಈಗ ಅದು ಟೈಮ್ ಇಲ್ಲ. ನಾ ವಿಷಯ ಮುಂಜಾನೆನೆ ಇಡಬೇಕಂದಿದ್ದೆವು. ಹೌದು. ಏನೋ ಇಲ್ಲಿ ಎಲ್ಲಾರು ಕೂಡ್ಯಾರ, ದೇವರ ಪದಗಳು ಚಂದಾಗಿ ಬೆಳೆಸಿಲಿ, ಹೌದು. ಮನಸ್ಸಿಗೆ ಬಂದು ಚಂದಾಗಿ ಆಡ್ಲಿ ಅಂತೇಳಿ ನಾವು ಬಂದಿದ್ದೆವು. ಹೌದು. ಅದು ಇಲ್ಲಿದು ನಕ್ಷತ್ರ ಎಟ್ಟದ ಹೌದು. ಬಹಳ ಮಾತಾಡ್ಲಾರ್ದೇನೆ ಗುರುನಾಥನ ನಾಮಸ್ಮರಣೆ ಇಟ್ಟೇ ಬೆಳೆಸಿರಿ ಅಂತ ನಾವು ಇಟ್ಟೇ ಹೇಳೋದು. ಯಾಕಂತ ಕೇಳಿದ್ರೆ ಹೌದು. ಈಗ ನಿಮಗೆ ಹೇಳಿದೇವಲ್ಲ, ಬಡವನಿಗೆ ಬಲವಿಲ್ಲ ಅಂತ ಹೇಳಿ ಹೇಳಿದ್ದೇವಲ್ಲ. ಹೆಂಗಂದ್ರೆ ಏನ್ರಿ? ಅದಕ್ಕೆ ನೀವು ಇಟ್ಟರು ಬಿಡ್ತೇನೆ ಒಂದರ ಬಹಳ ಮಾತಾಡ್ಲಾರ್ದೇನೆ, ಅದು ಕೂತು ಒಯ್ಲಾರ್ದೇನೆ ಸತ್ಯ ಸಿದ್ಧರ ಜಾಡಿ ಹೊತ್ತು ಮೆರೆಸೋದು ಮುಟ್ಟಿಸ್ರಿ. ಅವ ಅಮೋಘ ಸಿದ್ಧನ ಮೇಳನು ನಮ್ಮದೇ ಅದ. ನಮ್ಮದೇ ಹಿಡಿಬೇಕಂದಿದ ವಿಷಯ ಹ್ಯಾಂಗ ಹಿಡಿಬೇಕಂದಿದ ನಿಮಗೆ ಬೆಳೆಸಲಿಕ್ಕೆ ಬರ್ತದೋ ನಿಲ್ಲ, ಅದಕ್ಕೆ ಬಳಿತು ಬಹಳ ಬೇಕು. ಇಟ್ಟು ಬಿಡಕ ಇಟ್ಟು ಜಗಳ ಹಚ್ಚಿಬಿಡು ಹೋಲಿ ಹೊಡೆದಾಡ್ಕೋತ ಕಡೆ ಹತ್ತು ಅಂತ ವಿಷಯಗಳ ನೀ ಮಾತಾಡ್ಲಿತ್ರಿ. ಹಾ 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 ಮಾಡೋದು ಡಾಪು ಹಂಗ ಮಾಡಬೇಡ್ರಿ. ಟೂಸ್ಗೋ ವಿಷಯ ಇವತ್ತು ಬೇಡ, ಟೈಮ್ ಉಳಿದಿಲ್ರಿ. ಹೌದು. ನೀವು ದಯವಿಟ್ಟು ಚಂದಾಗಿ ಗುರುನಾಥನ ಬಹಳ ಮಾತಾಡ್ಲಾರ್ದೇನೆ ಸೇವೆ ಮಾಡ್ರಿ ಅಂತ ಹೇಳಿ ಎಲ್ಲ ಈ ಪುತ್ತ ತಾಯಿ ತಂದೆ ಬಳಗದವರಿಗೆ ನಮ್ಮ ಮಾನವ ಧರ್ಮಕ್ಕೆ ಜಯ ಮಾಡ್ಲಿ ದೇವರ ಒಂದರ ಶಾಂತ ರೀತಿಯಿಂದ ಕೂತು ಕೇಳ್ರಿ, ಸಿದ್ಧಟ್ಟಿಗೆ ಶಿವ ನೋಡಿ ಹಾಡ್ರಿ ಅಂತ ಹೇಳಿ ಎಲ್ಲರಿಗೂ ಶರಣ. ಓಕೆ ಓಕೆ ಓಕೆ. ಡಿಜೆ ಸೌಂಡ್ ಸಿಸ್ಟಮ್ ಚೆಕ್ ಮಣ್ಣೂರು. ಹಲೋ. ಅದಕ್ಕೆ ಇರ್ಲಿ. ಹೌದು. ಏನ್ರಿ ಕೇಳವಲ್ರಿ? ಮುಂದಕ್ಕರೆ ಬರ್ರಿ, ಏನು ಕೇಳಲಾಗ್ಯದ. ಹಲೋ. ಹಾ ಆಯ್ತಾಯ್ತು. ಇರ್ಲ, ಮೊದಲೆಲ್ಲ ಕರೆಕ್ಟ್ ಐತಿ, ಯಾರು ಏನು ಅಂದಿದಲ್ಲ, ಅದು ನಮ್ಮ ತಪ್ಪು ಕೇಳದೇವಲ್ಲ, ಮತ್ತಾಗ ಹೇಳವ್ರಿ ರೀ ಅವರು. ಅದು ಹೆಂಗಾಗ ಇಲ್ಲ, ಬರೋಬ್ಬರಿ ಅದೇನೋ ತಪ್ಪಿಲ್ಲ. ಅದಕ್ಕೆ ಇರ್ಲಿ. ಯಾಕಪ್ಪ ಅಂತಂದ್ರ ಇವತ್ತು ಹಿರಿಯರು ಏನ್ ಹೇಳ್ತಾರ ಅದನ್ನ ಮಾಡೋದದ. ಯಾರಿಗೆ ಏನಾರೇ ಅಲ್ಪ ದೋಷಗಳ ಕಂಡ್ರ ಸಹಿತ ದಯವಿಟ್ಟು ಇದನ್ನ ಹಿಂಗಲ್ಲ ಹಿಂಗತ್ತ ಹೇಳ್ರಿ, ನಾವ್ ಯಾಕಂತ ತಿಳ್ಕೊತೀವಿ. ನಾವೇನು ಶಾಣ್ಯಾರಲ್ಲ. ಹಾಡವ್ರಕಿಂತ ಕುತ್ತು ಕೇಳವ್ರು ಜಾನತ್ತ ನೋಡ್ರಿ. ಹಾಡವ್ರಕಿಂತ ಕುತ್ತು ಕೇಳವ್ರು ಬಹಳ ಜಾಣ. ಅದಕ್ಕೆ ಇರ್ಲಿ. ಈಗಾಗಲೇ ಹಿರಿಯರು ಹೇಳಿದ್ರು. ಏನ್ ಹೇಳಿದ್ರಿಪ್ಪ ಮಾತಾ? ಇಟ್ಟೊತ್ತನ ಮೈಕ್ ಚಲೋ ಇತ್ತು, ಇನ್ನು ನೀವು ಕುಡಿದು ಶುರು ಆಯ್ತು. ಆ ವಿಷಯ ಏನು ಬೇಡ, ನಾವು ಇಡೋದಾದ್ರೆ ಮೊದಲೇ ಇಡಬೇಕಂದಿದ್ದೆವು. ಈಗೇನು ವಿಷಯ ಇಡೋದು ಬೇಡ, ಸುಮ್ಮ ನೀವು ಹಾಡ್ಕೊತ ಹೋರಿ ಅಂತ ಹೇಳ್ಯಾರ. ಅದಕ್ಕೆ ಇರ್ಲಿ. ಯಾಕಪ್ಪ ಅಂತಂದ್ರೆ ಏನು ಪ್ರಶ್ನೆ ಕೇಳೋದು ಬೇಡ, ಏನೋ ಬೇಡ, ಸುಮ್ಮಿಗೆ ಹೆಂಗ ಹಾಡ್ಲಕತ್ತೀರಿ ಹಂಗ ಹಾಡ್ರಿ ಅಂದಾರ ಅವರು. ಯಾಕಂದ್ರೆ ಹಿರಿಯರು ಹೆಂಗೆ ಹೇಳ್ತಾರ ಹಂಗ ಕೇಳೋದದ. ಹಾ, ಕೇಳೋದದ. ಅದಕ್ಕೆ ಅವ್ರಂದ್ರು ಹೆಚ್ಚಿಗೇನು ಮಾತಾಡ್ಲಾರ್ದೇನೆ ಸುಮ್ಮ ಹಾಡ್ಕೊತ ಹೋರೆಲ್ಲಕತ್ತಾರ. ಯಾಕಂದ್ರೆ ನಮಗ ಅವ್ರು ಹೆಂಗ ಹೇಳ್ತಾರ ಹಂಗ ಮಾಡೋದದ. ಇನ್ನೇನು ಬಹಳ ಮಾತಾಡ್ಲಾರ್ದೇನೆ ಸ್ವಲ್ಪ ಸರಿಜೋಡಿ ಕಲಾವಿದ್ರ ಕಡೆ ಹೋಗೋದದ. ಅವ ಮಗಲನ್ ಮಾಸ್ತರ್ ಅಂದವ, ನಾವೇನು ಎಕಡೆ ಕೈ ಮಾಡಲ್ಲ, ಎಕಡೆ ಕುಣದ್ಯಾಡಲ್ಲ, ನಾವೇನು ಅಂತವ್ರಲ್ಲ ನಾ ಅನ್ನೋದದ. ನಾವು ಅಂತವ್ರಿಗೆ ಅಲ್ಲಕ್ಕೂ ಹೋಗಲ್ಲ. ಅಲ್ಲ ಕೆಲಸ ಏನದತ್ತ, ಹೌದಿಲ್ಲ? ಪಾಪ ನೀವು ಚಲೋ ಅದಿರಿ, ಚಲೋನೇ ಅನ್ಬೇಕಾಗ್ತದ. ಅದ್ರಾಗ ಏನದ. ಅದಕ್ಕೆ ಇರ್ಲಿ. ಯಾಕಪ್ಪ ಅಂತಂದ್ರೆ ಇಲ್ಲಿಗೆ ಹೊಡೆಯದ್ರಾಗ ಗಣೇಶ ಪೆಟ್ಟು ಹಚ್ಕೋಬಾರ್ದ ಹಂಗೆಲ್ಲ, ಹೌದಿಲ್ಲ? ಅದಕ್ಕ ಇನ್ನು ಹೆಚ್ಚಿಗೆ ಏನು ಮಾತಾಡ್ಲಾರ್ದೇನೆ ಯಥಾ ಪ್ರಕಾರ ನಾಲ್ಕು ನುಡಿ ಚಾಲ ಹಾಡಿ ನಮ್ಮ ಸರಜೋಡಿ ಕಲಾವಿದರಿಗೆ ಪಾಳೆ ಹೊಕ್ಕದ ಸಭಾ ಶಾಂತ ರೀತಿಯಿಂದ ಕುತ್ತ ಆಲಿಸಬೇಕಾಗಿ ದೈವಕ್ಕೂ ವಿನಂತಿ.